ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎದ್ದಿದ್ದು ತುಂಬಾ ಲೇಟು. ಯೂಶ್ವಲಿ ನಾನು 5:30ಗೆ ಎದ್ದು ವಾಕಿಂಗ್ ಮಾಡಿ ಆಮೇಲೆ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟು. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆಚಾರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಹಾಗೆ ಡೈಲಿ ಬೇಗ ಎದ್ದು ವಾಕ್ ಮಾಡಿ. ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ, ಹಾಗೆ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ. ಸುಮ್ಮನೆ ಹೇಳ್ತಾರಾ ದೊಡ್ಡವರು ಬೇಗ ಎದ್ದೇಳಿ ಅಂತ. ಅದಕ್ಕೆ ಆಗಿನ ಕಾಲದವರು ತುಂಬಾ ಸ್ಟ್ರಾಂಗ್ ಆ್ಯಂಡ್ ಜಾಸ್ತಿನೇ ಕೆಲಸ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ಮನೆ ಮುಂದೆ ರಂಗೋಲಿ ಹಾಕಿ ನಾನು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. 1 ಲೋಟ ನೀರಿಗೆ ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೆಳಿಗ್ಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗೋದೇ ಲೆಮನ್ ವಾಟರಿಂದ. ಲೆಮನ್ ವಾಟರ್ ಕುಡಿಯೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಯಾವಾಗಲೂ ನನ್ನ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಅದು ಕ್ಲೀನಿಂಗ್. ನನಗೆ ರೂಮ್ ನೀಟ್ ಆ್ಯಂಡ್ ಆರ್ಗನೈಸ್ ಆಗಿ ಇಡೋದಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ನನ್ನ ಕಬೋರ್ಡ್, ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಬೆಡ್ ಲ್ಯಾಂಪ್ ಟೇಬಲ್, ಕಾಟ್, ಲ್ಯಾಪ್ಟಾಪ್ ಟೇಬಲ್, ನನ್ನ ರೂಮಲ್ಲಿರೋ ಎಲ್ಲ ಫರ್ನಿಚರ್ನು ಕ್ಲೀನ್ ಮಾಡಿ ಒರೆಸಿ ಇಡ್ತೀನಿ. ಇಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರೋದ್ರಿಂದ ವಾರಕ್ಕೆ ಒಂದ್ಸಲ ಆದ್ರೂ ಕ್ಲೀನ್ ಮಾಡ್ಕೋತೀನಿ. ನಾನು ಸ್ವಲ್ಪ ಕ್ಲೆನ್ಸಿನೆಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ರೂಮ್ನ ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ಡ್ ಆಗಿ, ಬಂದವರು ಹೋಗೋರಿಗೆ ಸ್ವಲ್ಪ ನೀಟಾಗಿದೆ ಅಂತ ಅನಿಸೋ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನನ್ನ ಕಬೋರ್ಡಲ್ಲಿರೋ ಬಟ್ಟೆ ಕೂಡ ಹಾಗೆ ನಾನು ನೀಟಾಗಿ ಮಡಚಿ ಇಟ್ಕೋತೀನಿ. ನನ್ನ ಹಸ್ಬೆಂಡಂತೂ ಕೇಳೋದೇ ಬೇಡ, ಒಂದು ಬಟ್ಟೆನೂ ನೀಟಾಗಿ ಇಟ್ಕೊಳ್ಳಲ್ಲ, ಎಲ್ಲ ಅಲ್ಲಲ್ಲೇ ಬಿಸಾಡಿರ್ತಾರೆ. ಡೈಲಿ ನನಗೆ ಎತ್ತಿಡೋದು, ಕ್ಲೀನ್ ಮಾಡೋದು ಇದೇ ಕೆಲಸ ಆಗಿಬಿಡುತ್ತೆ. ರೂಮೆಲ್ಲ ಕ್ಲೀನ್ ಮಾಡಿ ಯೂಶ್ವಲಿ ನಂದೊಂದು ಫೇಸ್ ಪ್ಯಾಕ್ ಇದೆ, ಅದನ್ನು ನೀಟಾಗಿ ಮುಖ ತೊಳೆದು ಹಚ್ಕೋತೀನಿ. ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಕಾಫಿ ಪೌಡರ್, ಹಾಗೆ ಹಾಲು ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ ಸ್ಕ್ರಬ್ ಥರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು 1/2 ಅವರ್ ಆದಮೇಲೆ ತೊಳಿಬೇಕು. ಮುಖ ತುಂಬಾ ಗ್ಲೋ ಬರುತ್ತೆ. ಆಮೇಲೆ ಫ್ರೆಶ್ ಅಪ್ ಆಗಿ ನನ್ನ ಸ್ಕಿನ್ ಕೇರ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಹೇಗಿದೆ ನೋಡಿ. ಫಸ್ಟು ಬಾಡಿ ಲೋಷನ್ನ ಕೈಗೆ ಹಚ್ಕೋತೀನಿ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ದು, ನಾನು ಯೂಸ್ ಮಾಡೋದು ನಿವ್ಯಾ ಬಾಡಿ ಲೋಷನ್ನು. ಸೊ ಖಾಲಿಯಾಗಿದೆ ಅಂತ ಇದನ್ನು ಯೂಸ್ ಮಾಡ್ತಿದ್ದೀನಿ. ಆಮೇಲೆ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಮ್ಯಾನ್ ಫೋರ್ಸ್ ಬ್ರ್ಯಾಂಡ್ದು. ಗ್ರೀಸಿನೂ ಇಲ್ಲ, ಹೆವಿನೂ ಇಲ್ಲ, ಸೋ ಲೈಟ್ ಆಗಿದೆ. ತುಂಬಾ ಮಾಯ್ಶ್ಚರೈಸ್ ಮಾಡುತ್ತೆ ಮುಖನ ಆ್ಯಂಡ್ ಸಾಫ್ಟ್ ಫೀಲ್ ಕೊಡುತ್ತೆ. ಆಮೇಲೆ ಸನ್ ಬ್ಯಾನ್ ಅವರ ಸನ್ಸ್ಕ್ರೀನ್. ಬಿಸಿಲು ಇದ್ದರೂ ಇಲ್ಲ ಅಂದ್ರೂ ಎವ್ರಿಡೇ ಹಚ್ಕೊಳ್ಳೇಬೇಕು. ಇದು ನಮ್ಮ ಸ್ಕಿನ್ನ ಸಾಫ್ಟ್, ಸಫಲ್ ಆ್ಯಂಡ್ ನರಿಷ್ ಮಾಡುತ್ತೆ. ಈಸಿ ಟು ಅಪ್ಲೈ ಆ್ಯಂಡ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ಪ್ರಾಡಕ್ಟ್ ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಂದರೆ ಅಮೆಝಾನಲ್ಲಿ ಬೈ ಮಾಡ್ಬೋದು. ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಮೋಸ್ಟ್ ಫೇವ್ರೇಟ್ ಲಿಪ್ ಬಾಮ್. ನಮ್ಮ ಲಿಪ್ನ ನಾವು ತುಂಬಾ ಹೈಡ್ರೇಟಾಗಿ ಇಟ್ಕೋಬೇಕು. ಸೊ ಅದಕ್ಕೆ ಲಿಪ್ ಕೇರ್ ಕೂಡ ಮಾಡಲೇಬೇಕು. ಆ್ಯಸ್ ಪರ್ ಡರ್ಮಟಾಲಜಿಸ್ಟ್ ಸಜೆಷನ್ ನಾನು ಈ ಅಂಡರ್ ಆರ್ಮ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಹೇರ್ ಕೇರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತೀವೋ ಅಷ್ಟೇ ಚೆಂದ ನಾವು ಕಾಣಿಸ್ತೀವಿ. ನಾನು ನನ್ನ ಕೂದಲನ್ನ ತಲೆ ಸ್ನಾನ ಮಾಡಿದಾಗೆಲ್ಲ ತಕ್ಷಣವೇ ಡ್ರೈ ಮಾಡ್ಕೋತೀನಿ. ಬಿಕಾಸ್ ನನಗೆ ಹೆಡ್ಡೇಕ್ ಪ್ರಾಬ್ಲಮ್ ಇದೆ. ಹಾಗೆ ಬಿಟ್ಟರೆ ತಲೆನೋವು ಬಂದುಬಿಡುತ್ತೆ. ಇದು ನನ್ನ ಡೈಲಿ ಸ್ಕಿನ್ ಕೇರ್ ಆಗಿರುತ್ತೆ. ಹೇಗೆ ಕಾಣಿಸ್ತಿದ್ದೀನಿ? ಸ್ಕಿನ್ ಕೇರ್ ಮಾಡಿಕೊಂಡು ಊಟದ ಕಡೆಗೆ ನಾನು ಡಯಟ್ ಮಾಡೋದ್ರಿಂದ ಎಗ್ ರೈಸ್ ಹಾಗೂ ಪನ್ನೀರ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಈಸ್ ಆಲ್ ಟೈಮ್ ಫೇವ್ರೇಟ್ ನಂದು. ಅದಾದಮೇಲೆ ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ನಮ್ಮ ಝೂವಿ ಹತ್ರ ಆಡ್ತಾಯಿದ್ದೆ. ಝೂವಿ ಅಂದರೆ ನಮ್ಮನೆ ನಾಯಿ. ಹೀ ಸೋ ಕ್ಯೂಟ್ ಅಲ್ವಾ. ಝೂವಿ ಅಂತ ನಾಮಕರಣ ಮಾಡಿದ್ದೆ ನಾನು ಆ್ಯಕ್ಚುಲಿ. ಅವನಿಗೆ ಟ್ರೀಟ್ ಕೊಟ್ಟರೆ ಮಾತ್ರ ನಾವು ಹೇಳ್ದಂಗೆ ಕೇಳ್ತಾನೆ, ಇಲ್ಲ ಅಂದರೆ ಸುಮ್ಮನೆ ಕೂತಿರ್ತಾನೆ. ಕೆಲವೊಂದು ಸಲ ಅನಿಸುತ್ತೆ ನಮ್ಮ ಫೀಲಿಂಗ್ಸ್ನ ಮೂಕ ಪ್ರಾಣಿಗಳ ಜೊತೆ ತೋರಿಸಿದ್ರೆ ಅವುಗಳಾದರೂ ರಿಯಾಕ್ಟ್ ಮಾಡ್ತವೆ ಅಂತ, ನಮ್ಮ ಮನುಷ್ಯಕ್ಕಿಂತ ಅಲ್ವಾ. ಇವನಂತೂ ನಮ್ಮನೆ ಮಗು ಥರನೇ. ಊಟನೂ ನಾವೇ ಮಾಡಿಸ್ಬೇಕು, ಯಾರಿಲ್ಲ ಅಂದರೆ ಅಂತಲೂ ತುಂಬಾ ಬೇಜಾರು ಮಾಡ್ಕೋತಾನೆ. ಯಾವಾಗಲೂ ಆಟ ಆಡಿಸ್ತಾನೇ ಇರಬೇಕು ಇವನಿಗೆ. ಇದು ಇವತ್ತಿನ ನನ್ನ ಸಂಡೇ ರೂಟೀನ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.